ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಜುಣ್ಕ ಮಾಡೋದು ತೋರಿಸ್ತೀನಿ. ಒಂದು ಬೌಲ್ ಕಡ್ಲೆ ಹಿಟ್ಟು ತೊಗೊಂಡು ಸೂಪರ್ ಟೇಸ್ಟಿಯಾದಂಥ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸುಡ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಈಗ ಗ್ಯಾಸ್ ಹಚ್ಚಿ ಒಂದು ಬಾಳಿಗೆ ಇಟ್ಟೇನಿ. ದಪ್ಪನ ತಳದ ಬಾಳಿಗೆ ಆಗಬೇಕು. ಅದಕ್ಕೆ ಏನೇನು ಬೇಕು ತೋರಿಸ್ತೇನೆ ನೋಡಿರಿ. 2 ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕು. 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ. ಕರಿಬೇ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಂಪಾರ್ಟೆಂಟ್. ಆಮೇಲೆ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸ, ಅದಕ್ಕೆ ತಕ್ಕಂಗೆ ಬೆಲ್ಲ, ಉಪ್ಪು, ಅರಿಶಿನ ಬೇಕು. ಈಗ 1 ಬೌಲ್ ಕಡಲೆ ಹಿಟ್ಟನ್ನು ನಾನು ಈ ಪಾತ್ರೆಯೊಳಗೆ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಿಟ್ಟೇನಿ. ಯಾಕೆ ಕಲಿಸಿಟ್ಟೇನಿ ಅಂದ್ರೆ, ಇದು ಒಣ ಹಿಟ್ಟು ಹೆಸರು ಬಂದಾಗ ಹಾಕಿದ್ರೆ ಗಂಟಾಕತಿ, ಗುಳ್ಳಿ ಆಕತಿ. ಅದಕ್ಕೆ ಹಂಗಾಗಬಾರ್ದು ಅಂತ ಈ ಥರ ಕಲಿಸಿದ್ರೆ ಗಂಟಾಗೋದಲ್ಲ, ಚೆಂದಾಗಿ ಬೇಯ್ತೈತಿ. ತೋರಿಸ್ತೇನೆ ನಿಮಗೀಗ. 1-2 ಸ್ಪೂನ್ ಆಯಿಲ್ ಹಾಕೇನಿ. ಆಯಿಲ್ ಕಾಯಿಲಿ. ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅಂದಿಂದ ಕರಿಬೇ ಹಾಕೋನು. ನೋಡಿರಿ, 1 ಕಡ್ಡಿ ಕರಿಬೇ ಹಾಕ್ತೀನಿ. ಇಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಎರಡೂ ಹಾಕೇನಿ ನಾನು ಒಗ್ಗರಣೆಗೆ. ಎರಡೂ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗ್ತತಿ. 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ. ಈಗ ಈರುಳ್ಳಿ ಹಾಕ್ತೀನಿ. 2 ಮೀಡಿಯಮ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ. ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಇದನ್ನು ಕೈ ಆಡ್ಸೋಣ. ನೋಡಿರಿ, ಇದಿಷ್ಟು ಬೆಂದ ನಂತರ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಣ. ಹಸಿಮೆಣಸಿನ್ಕಾಯಿ ಪೇಸ್ಟು ನಮ್ಮ ಉತ್ತರ ಕರ್ನಾಟಕದಾಗಿಲ್ದ ಅಡುಗೆನ ಮಾಡೋದಲ್ಲ ನಾವು. ನಿಮಗೆ ಗೊತ್ತೈತಿ, ಹಿಂದೆ ಮಾಡಿ ತೋರ್ಸೇನಿ. ಹಸಿವೆ ಮೆಣಸಿನ್ಕಾಯಿ 1 ಹಿಡಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಪೇಸ್ಟ್ ಮಾಡಿಟ್ಟಿರ್ತೇವೆ ನಾವು ತರಿಯಾಗಿ. ಇದನ್ನು ಚೆಂದಾಗಿ ಹಸಿದ ರುಬ್ಬಿರ್ತಾವಲ್ಲ, ಇದನ್ನ ಫ್ರೈ ಆಗ್ಬೇಕು ಎಣ್ಣೆಯೊಳಗೆ. ಇವಾಗ ಹುಣಸೆ ರಸ ಹಾಕೋಣ. ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಲೇಬೇಕು. ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕೋಣ. ಭಾಳ ಮಸ್ತ್ ಇರ್ತಾವ್ರಿ ಉತ್ತರ ಕರ್ನಾಟಕದ ಅಡುಗೆಗಳು. ಉಪ್ಪು, ಖಾರ, ಹುಳಿ, ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡೋಂಗಿರ್ತವೆ. ಒಂದು ಸಲ ಟ್ರೈ ಮಾಡಿರಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಇದೊಂದಿದ್ರೆ ಏನೂ ಬೇಡ. ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು. ನೋಡಿರಿ, ಇದಕ್ಕೆ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಗೆ ಅರಿಶಿನ ಹಾಕೋಣ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಸಪೋರ್ಟು, ಹೆಲ್ಪು ನನ್ನ ಚಾನಲ್ಗೆ ಬೇಕು. ನೋಡಿರಿ, ಈಗದ ಹುಳಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಚೆಂದ ಕುದಿಬೇಕು. ಚಲೋ ಹೊತ್ನಂಗೆ ಕುದಿಬೇಕು. ಪಳ ಅಂತ ಕುದಿಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ. ಇವಾಗ ಇದು ಚಲೋ ಹೊತ್ನಂಗೆ ಕುದಿಯೋ ಹೊತ್ನಾಗ ಕಲಿಸಿಟ್ಟಂಥ ಕಡ್ಲೆ ಹಿಟ್ಟು ಇದಕ್ಕೆ ಹಾಕಿಬಿಡೋಣ. ಒಂದು 4 ಜನ ಊಟ ಮಾಡ್ಬೋದು ನೋಡಿರಿ. 4 ಜನಕ್ಕಾಗಷ್ಟು ನಾನು ಇದು ಮಾಡೀನಿ. ಈ ಥರ ಕಲಿಸಿಡೋದ್ರಿಂದ ಗಂಟುಗಳಾಗಲ್ಲ ಪಲ್ಯೊಳಗೆ. ಉರಿ ಸಣ್ಣ ಇಟ್ಕೊಂಡು, ಈಗ ಇದು ಹೆಸರು ಕುದಿಯುವಾಗ ಉರಿ ಸಣ್ಣ ಇಟ್ಕೊಂಡು ಈ ಕಲಿಸ್ತಂಥ ಹಿಟ್ಟನ್ನು ಹಾಕ್ತಾ ತಿರ್ಗಿಸೋಣ. ಹುಳಿ ಕುದ್ದಷ್ಟು ರುಚಿ ಬರ್ತತಿ. ಒಂದು ಸಲ ಟ್ರೈ ಮಾಡಿರಿ. ಈ ಕಡಲೆ ಹಿಟ್ಟಿನ ಜುಣಕದ ರುಚಿ ನೋಡಿರಿ.
ಒಂದು 5 ನಿಮಿಷ ಚಲೋ ಹೊತ್ನಾಗ ಕುದ್ದೈತಿ. ಈಗ ಕಲಸಿಟ್ಟಂಥ ಹಿಟ್ಟನ್ನು ಹಾಕೋಣ. ಒಂದು ಕೈಲೇ ಹಾಕಿ ಒಂದು ಕೈಲೇ ತಿರುಗಿಸ್ತೇನೆ ನೋಡಿರಿ, ಗಂಟಾಗಲ್ಲ. ಇನ್ನೂ ತೆಳ್ಳಗೆ ಬೇಕಂದ್ರೆ ಇನ್ನೂ ಒಂದು ಲೋಟ ನೀರು ಹಾಕ್ಕೊಬೋದು ನೀವು. ಎಷ್ಟು ತೆಳ್ಳಗೆ ಬೇಕು ಎಷ್ಟು ದಪ್ಪಗೆ ಬೇಕು ನಿಮಗೆ ಬಿಟ್ಟಿದ್ದು. ಭಾಳ ಗಟ್ಟಿಯಾಗಬಾರ್ದು, ಭಾಳ ತೆಳ್ಳಗಾಗಬಾರ್ದು, ಒಂದು ಲೆವೆಲ್ನಾಗ ಇರಬೇಕು, ಅಂದ್ರೆ ಟೇಸ್ಟ್ ಆಗ್ತತಿ. ಆ ಪಾತ್ರೆಗೆ ಹತ್ತಿದ್ದೊಂದು ಸ್ವಲ್ಪ ಹಿಟ್ಟಿತ್ತಲ್ಲ, ಒಂದು ಅರ್ಧ ಲೋಟ ನೀರು ಹಾಕಿದೆ. ಇದನ್ನು ಕುದಿ ಹತ್ತಮಟ ಮೀಡಿಯಮ್ ಉರಿ ಇಡಬೇಕು, ಕೈ ಆಡಿಸ್ತಾ ಇರಬೇಕು. ಯಾವಾಗ ಕುದಿ ಹತ್ತಿತು ಸಣ್ಣ ಉರಿ ಮಾಡಿ ಅದನ್ನು ಒಂದು 5-6 ನಿಮಿಷ ಚಲೋ ಹೊತ್ನಂಗೆ ಮೇಲೆ ಪ್ಲೇಟ್ ಮುಚ್ಚಿ ಕುದಿಸ್ಬೇಕು. ರೆಡಿ ಆಗ್ತದೆ ನಮ್ಮ ಕಡಲೆ ಹಿಟ್ಟಿನ ಜುಣಕ. ಬರೀ ಬಾಯಿಲೆ ತಿನ್ನಷ್ಟು ರುಚಿಯಾಗಿರ್ತದೆ ರೀ ಇದು. ಒಂದು ಸಲ ಟ್ರೈ ಮಾಡಿರಿ. ಮೇಲೆ ಪ್ಲೇಟ್ ಮುಚ್ಚಿ ಒಂದು 5-6 ನಿಮಿಷ ಚೆಂದ ಸಣ್ಣ ಉರಿ ಒಳಗೆ ಪಳ ಅಂತ ಕುದಿಬೇಕದು. ನೋಡಿರಿ ಕುದ್ದು ರೆಡಿ ಆಗೈತಿ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಹಿಟ್ಟಿನ ಪಲ್ಯ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದ ಜೊತೆಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.